ಓಕೆ ಅಲ್ಲ. ಮೇಡಮ್ ಇವಾಗ ಗೌರಿ ಗಣೇಶ ಹಬ್ಬ ನಡೀತಿದೆ, ನೀವು ಗಣೇಶನ ಕೊಂಡ್ಕೊಳಕ್ಕೆ ಬಂದಿದ್ದೀರಾ, ಏನು ಅನಿಸುತ್ತೆ ರೇಟ್ಗಳು ಹೆಂಗೆ? ರೈಟು ತುಂಬ ಕಾಸ್ಟ್ಲಿ. ಹೋದ ಸತಿಗಿಂತ ಕಂಪೇರ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು. ಹಬ್ಬ ಮಾಡಬೇಕಂದ್ರೆ ತೊಗೊಳ್ಳೇಬೇಕು, ಟ್ರೆಡಿಷನ್ ಫಾಲೋ ಮಾಡಬೇಕಲ್ಲ, ಸೊ ತೊಗೊಳ್ಳೇಬೇಕು. ಇವಾಗ ಹೋದ ವರ್ಷ 200 ಇರೋದೆಲ್ಲ ಇವಾಗ 500, 1 to ಡಬಲ್ಲು ಅಲ್ಲ, ಇಟ್ಸ್ ಲೈಕ್ ಮೋರ್ ಜಾಸ್ತಿ ಇದೆ. ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ತೊಗೊಳ್ಳೇಬೇಕು. ಹಬ್ಬ ಅಂದರೆ ವರ್ಷಕ್ಕೊಂದ್ಸತಿ ಯಾವ ವ್ಯಾಪಾರ ಮಾಡಲೇಬೇಕು. ಅದಕ್ಕೋಸ್ಕರ ಇವಾಗ ಮಣ್ಣಿಂದು ಅವೆಲ್ಲ ಸ್ಟಾರ್ಟಿಂಗೇ ಚಿಕ್ಕ ಸೈಜೇ ತುಂಬ ಜಾಸ್ತಿ ಇದೆ. ಏನು ಮಾಡೋಕ್ಕಲ್ಲ. ಹೂವು ಇದೊಂದೇ ಅಲ್ಲ, ಹೂವು ಹಣ್ಣು ಎಲ್ಲ ತುಂಬ ರೇಟ್ ಜಾಸ್ತಿ ಆಗಿದೆ. ಪ್ರತಿ ವರ್ಷ ಇದೇ ರೇಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇಷ್ಟೇ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸರಿ ಹೆಚ್ಚಿಗೆ ಆಯಿತು ಅನ್ಸುತ್ತಾ? ಹೆಂಗೆ? ಹೌದು, ತುಂಬ ಜಾಸ್ತಿ ಆಗಿದೆ. ಅದು ಲಾಸ್ಟ್ ಇಯರ್ ಅಷ್ಟು ಐಟಮ್ಸು ಇಲ್ಲ, ಈಗ ಕಂಪೇರ್ ಮಾಡಿದ್ರೆ ಪ್ರೈಸೂ ಇಲ್ಲ. ಸೊ ಏನು ಸಿಗುತ್ತೋ, ಯಾವ ಪ್ರೈಸ್ ಸಿಗುತ್ತೋ, ಓ ಇದೆಯಲ್ಲ ಅನ್ನೋ ಥರ ಪರ್ಚೇಸ್ ಮಾಡಲೇಬೇಕು. ಸೊ ಏನು ಮಾಡೋಕ್ಕಾಗಲ್ಲ. ಬೆಲೆ ಏರಿಕೆ ಮಧ್ಯೆ ಗಣೇಶನ ಹಬ್ಬ ಮಾಡೋ ಪರಿಸ್ಥಿತಿ ಆಯಿತು. ಹೌದು ಹೌದು, ಇದು ಏನು ಮಾಡೋಕ್ಕಲ್ಲ. ಎಲ್ಲ ಹಬ್ಬನೂ ನಾವು ಮಾಡಲೇಬೇಕು, ಇದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಈ ಟ್ರೆಡಿಷನ್ನ ನಾವು ಫಾಲೋ ಮಾಡಬೇಕು. ಸೊ ಬೇಕೇ ಬೇಕು.